ಕುಣಿಗಲ್ ತಾಲೂಕಿನಲ್ಲಿ ದಲಿತರ ಸಮಸ್ಯೆಗಳನ್ನು ಆಲಿಸಿದ ತಹಶೀಲ್ದಾರ್ ವಿರುದ್ಧ ಕೆಆರ್ಎಸ್ ಪಕ್ಷದಿಂದ ಹಾಗೂ ವಿವಿಧ ದಲಿತ ಸಂಘಟನೆಗಳಿಂದ ರೈತ ಮುಖಂಡರುಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು, ಈ ಧರಣಿ ಸತತ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ರೈತ ಪರ್ವ ಸಂಘದ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪನವರು ಮಾತನಾಡಿ, ರೈತರ ಸಮಸ್ಯೆಯನ್ನು ಶೀಘ್ರವೇ ತಾಲೂಕು ಆಡಳಿತ ಬಗೆಹರಿಸಬೇಕು. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ಬೆಂಬಲವನ್ನು ಸೂಚಿಸಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಚೆನ್ನಯ್ಯವರು ಮಾತನಾಡಿ, ತಾಲೂಕಿನಲ್ಲಿ ಸಾರ್ವಜನಿಕರ, ರೈತರ ಹಾಗೂ ದಲಿತರ ಸಮಸ್ಯೆ ಪರಿಹರಿಸುವವರೆಗೆ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ. ತಾಲೂಕು ಕಚೇರಿಯ ಮುಂದೆ ಅಡಿಗೆ ಮಾಡಿಕೊಂಡು ಧರಣಿಯನ್ನ ಮುಂದುವರಿಸುತ್ತೀವಿ ಎಂದು ತಿಳಿಸಿದರು. ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತನಾಡಿ, ಕುಣಿಗಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಅಡಿಗೆ ಮಾಡಬಾರದು. ತಾಲೂಕು ಕಚೇರಿ ಮುಂದೆ ಏನಾದರೂ ಅಡಿಗೆ ಮಾಡಿದ್ರೆ ನಿಮ್ಮ ಮೇಲೆ ಪ್ರಕರಣವನ್ನ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಏನೇ ಆದರೂ ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಇಲ್ಲೇ ಇದ್ದು ಅಡಿಗೆಯನ್ನ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಸಮದ ಸೈನಿಕ ದಳದ ಅಧ್ಯಕ್ಷರಾದ ಹಟ್ಟಿರಂಗಯ್ಯ ಅವರು ಮಾತನಾಡಿ, ಈಗಾಗಲೇ ಹಾಸನದಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಅವಕಾಶ ನೀಡದೆ ಪ್ರಕರಣ ದಾಖಲಿಸುತ್ತೇವೆ ಎಂದು ಠಾಣೆಯ ಇನ್ಸ್ಪೆಕ್ಟರ್ ಮಧ್ಯ ನಾಯಕ್ ಅವರು ಹೆದರಿಸುತ್ತಿದ್ದಾರೆ ಎಂದರು. ಇನ್ನು ಈ ಧರಣಿ ಸತ್ಯಾಗ್ರಹಕ್ಕೆ ಹಲವಾರು ಹೋರಾಟಗಾರರು, ರೈತ ಮುಖಂಡರು ಬೆಂಬಲ ನೀಡಿದ್ದಾರೆ. ಡಿಸಿ ವರದರಾಜು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಕಾಲಿಟ್ಟಿದೆ. ಈಗ ಕೆಲವು ಸ್ನೇಹಿತರುಗಳೆಲ್ಲ ದಾನಿಗಳು ಅಕ್ಕಿ, ಈರುಳ್ಳಿ, ಟೊಮೊಟೊ, ಎಣ್ಣೆ, ಉಪ್ಪು ಎಲ್ಲ ಕೊಡ್ತಿದ್ದಾರೆ. ಈಗಿನ ನಾವು ಎಲ್ಲ ಸ್ನೇಹಿತರುಗಳು, ಹಲವು ರೈತರ ಸಂಘಟನೆಗಳು ನಮಗೆ ಬೆಂಬಲ ನೀಡಿದ್ದಾರೆ. ಅಟ್ಲೀಸ್ಟ್ ನಾವು ಊಟ ಮಾಡ್ಕೋತೀವಿ ಅಂತ ಹೇಳಿದ್ರು ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮಧ್ಯನಾಯಕ್ ಅವರು ಅಡುಗೆ ಮಾಡ್ತೀನಿ ಅಂದರೆ FIR ಮಾಡ್ತೀನಿ ಅಂತ ನಮಗೆ ಹೇಳ್ತಾರೆ. ಸ್ವಾಮಿ, ನಾವು ಇಲ್ಲಿ ತಾಲೂಕು ಕಚೇರಿ ಮುಂದೆ ಯಾವುದೇ ಅಹಿತಕರ ಘಟನೆ ನಡೀದಂಗೆ ನಾವು ಊಟ ತಿಂಡಿನ ನಾವು ಮಾಡ್ಕೊತೀವಿ. ನಾವು ಬಡವರು ಸರ್, ಊಟ ತಿನ್ನೋಕ್ಕೂ ನಮಗೆ ಗತಿ ಇಲ್ಲ, ನಮ್ಗೆ ಯೋಗ್ಯತೆ ಇಲ್ಲ. ಏನಾದರೂ ಅಟ್ಲೀಸ್ಟ್ ಯಾರೋ ದಾನಿಗಳು ಅಕ್ಕಿ, ಟೊಮಾಟೊ ಮತ್ತೆ ಈರುಳ್ಳಿ, ಇದು ಉಪ್ಪು, ಸಾಂಬಾರು ಎಣ್ಣೆ ಎಲ್ಲ ಕೊಡಿಸಿದ್ದಾರೆ. ಯಾರಾಗ ನಮ್ಮಂತವ್ರಿಗೆ ಅಲ್ವಾ ಗೊತ್ತಿರೋದಿಲ್ಲ ಸಮಸ್ಯೆ ಬಗ್ಗೆ. ಅವ್ರು ಕೊಟ್ಟಿದ್ದಾರೆ, ಏನೋ ಅಡುಗೆ ಮಾಡ್ಕೊಂಡು ಊಟ ಮಾಡ್ರಪ್ಪ. ನಾನು ಕೇಳ್ಪಟ್ಟೆ ಇವತ್ತು ಶ್ರೀನಿವಾಸ್ ಅವ್ರನ್ನ, ಅಡುಗೆ ಮಾಡೋಕ್ಕೂ ಪರ್ಮಿಷನ್ ಇಲ್ಲ. ಆಯ್ತಪ್ಪ, ನಾವು ಅಡುಗೆ ಮಾಡಲ್ಲ, ನಾವು ಎಷ್ಟು ಜನ ಬರ್ತೀವಿ ಅಷ್ಟು ಜನದ್ದು ಅಟ್ಲೀಸ್ಟ್ ಮೂಲಭೂತ ಊಟ, ವಸತಿ ಅಂತೂ ಇಲ್ಲೇ ಮಾಡ್ಕೊತೀವಿ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಅಷ್ಟು ಒದಗಿಸ್ಬಿಟ್ರೆ ನಾವು ಇನ್ನೇನು ಕೇಳಲ್ಲ. ಮತ್ತೆ ನಮ್ಮ ಸಮಸ್ಯೆ ಬಗೆಹರಿವರೆಗೂ ನಾವು ಇಲ್ಲಿಂದ ಇದ್ದಾಳಲ್ಲ. ನಮ್ಮನ್ನ ಅವರು ಬೆದರಿಸ್ಬೋದು, ಜೈಲ್ಗೆ ಹಾಕ್ತೀವಿ, ಕೇಸ್ ಹಾಕ್ತೀವಿ ಅಂತ ನಾವು ಯಾವತ್ತೂ ಜಗ್ಗಲ್ಲ. ನ್ಯಾಯಯುತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಶಾಂತಿಯುತವಾಗಿ ಯಾವುದೇ ಕ್ರಾಂತಿ ಉಂಟಾಗ್ದಂಗೆ ಗೊಂದಲ ಉಂಟಾಗ ನಾವು ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡ್ತೇವೆ. ನಮ್ಮ ಹಕ್ಕನ್ನ ನಾವು ಪಡ್ತೇವೆ. ಸಂವಿಧಾನ ಬರೆದ ಅಂಬೇಡ್ಕರ್ಗೆ ಒಂದು ಭವನ ಕೊಡಿ ಅಂತ 3-4 ವರ್ಷದಿಂದ ನಾವು ಅಲ್ದಾಡ್ತಾ ಇದ್ರು. ಒಂದು ಅಂಬೇಡ್ಕರ್ ಭವನ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ದಲಿತರು ಸತ್ರೆ ಓಣಕ್ಕೆ ಜಾಗ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನ ಸ್ವತಂತ್ರ ಬಂದು 75-80 ವರ್ಷ ಆಗುವ ಇನ್ನ ನಮ್ಮ ದಲಿತರ ಪರಿಸ್ಥಿತಿ ಹೇಗಿದೆ ಅನ್ನೋದು ನೀವು ಸರ್ಕಾರ ಗಮನಿಸಬೇಕು. ಈಗ ಏನು ಮನವಿ ಕೊಟ್ಟಿದ್ದೀವಿ ಅದೆಲ್ಲ ಬಗೆಹರಿವರೆಗೂ ನಾವು ಯಾರೇ ಕಾರಣಕ್ಕೂ ಅವ್ರು ಯಾವ ಬಗೆಹರಿಸ್ಲಿ ಅಲ್ಲಿವರೆಗೂ ನಾವು ಅಗೋರಾಟವಾಗಿ ಮುಂದುವರಿಸ್ತೀವಿ.